ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಗೆ ಹಂಚಿಕೊಂಡಿರುವಂಥದ್ದು ದೊಡ್ಡ ಪಿಡುಗು ರೋಗ ಅಂತಂತಂದ್ರೆ ಅದು ಜಾತಿ ವ್ಯವಸ್ಥೆ. ಇವತ್ತು ಜಾತಿ ವ್ಯವಸ್ಥೆ ಎಷ್ಟು ಮೋಸ್ಟ್ ಎಕ್ಸ್ಪ್ಲಾಯಿಟೇಟಿವ್ ಸಿಸ್ಟಮ್ ಅಂತಂದ್ರೆ ಯಾವುದೂ ಇಲ್ಲ. ಅತ್ಯಂತ ಶೋಷಣೆ ಮಾಡುವಂಥ ವ್ಯವಸ್ಥೆ ಅಂತಂತಂದ್ರೆ ಇದು ಜಾತಿ ವ್ಯವಸ್ಥೆ. ಯಾಕಂದ್ರೆ ಜಾತಿ ವ್ಯವಸ್ಥೆಯಲ್ಲಿ ಏನಾಗ್ಬಿಡುತ್ತೆ, ನಾವು ಹುಟ್ಟಿದ್ರೆ ನಾವು ಯಾರು, ನಮ್ಮ ಸ್ಥಾನಮಾನ ಏನು, ನಾವು ಯಾವ ಉದ್ಯೋಗ ಮಾಡಬೇಕು, ನಮ್ಮ ಯೋಗ್ಯತೆ ಏನು ಅಂತ ಹೇಳಿ ನಿರ್ಧರಿಸ್ಬಿಡಲಾಗುತ್ತೆ. ಧರ್ಮದಲ್ಲಾದ್ರೂ ಕೂಡ ನಾವು ಯಾವುದೇ ಧರ್ಮದಲ್ಲಿಯೂ ನಮ್ಮ ಧರ್ಮ ಇಷ್ಟ ಆಗಿಲ್ಲ ಅಂತಂದ್ರೆ ಮತ್ತೊಂದು ಧರ್ಮನ ಬದಲಾಯಿಸೋದಕ್ಕೆ ಅವಕಾಶ ಇದೆ. ಆದರೆ ಜಾತಿನ ಮಾತ್ರ ಬದಲಾಯಿಸೋದಕ್ಕೆ ಅವಕಾಶನೇ ಇಲ್ಲ. ನೀವು ಯಾವ ಜಾತಿ ನೋಡ್ತಿರೋ ಕೊನೆಗಂತ ಅದೇ ಜಾತಿಯಲ್ಲೇ ಇರಬೇಕು, ಅದೇ ಜಾತಿಯಲ್ಲಿ ಸಾಯಬೇಕಾಗುತ್ತೆ. ಸೊ ಹಾಗಾಗಿ ಜಾತಿ ನಮ್ಮ ಹುಟ್ಟಿನಿಂದಲೇ ನಮ್ಮ ಯೋಗ್ಯತೆ, ಸ್ಥಾನ, ಮಾನ, ನಮ್ಮ ಉದ್ಯೋಗ ಏನಾಗಬೇಕು, ಏನ್ ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡಬೇಕು. ಹಾಗಾಗಿ ಜಾತಿ ವ್ಯವಸ್ಥೆಗಿಂತ ಕ್ರೂರವಾದಂತಹ ಶೋಷಣೆ ಮಾಡುವಂಥ ವ್ಯವಸ್ಥೆ ಬಹುಶಃ ಮತ್ತೊಂದು ಯಾವ ಪ್ರಪಂಚದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಬೇರೆ ಸಮಾಜದಲ್ಲೂ ಕೂಡ ಅಸಮಾನತೆ ಇರುತ್ತೆ, ಬೇರೆ ಸಮಾಜದಲ್ಲೂ ಕೂಡ ಏನಿರುತ್ತೆ, ಆ ವರ್ಗ ಅಸಮಾನತೆ ಇರುತ್ತೆ. ಆ ವರ್ಗ ಅಸಮಾನತೆ ಏನಪ್ಪಾ ಅಂತಂದ್ರೆ, ಯಾರು ಬಡವರು ಇರ್ತಾರೆ ಅವ್ರೇನಾದ್ರೂ ಹಣ ಗಳಿಸಿ ಅಥವಾ ಶಿಕ್ಷಣ ಪಡ್ಕೊಂಡು ಉನ್ನತ ಸ್ಥಾನ ಗಳಿಸ್ಕೊಂಡ್ರೆ ಖಂಡಿತ ಅವ್ರು ಬಡವರಿಂದ ಶ್ರೀಮಂತರಾಗಬಹುದು, ಉನ್ನತ ಸ್ಥಾನ ಗಳಿಸಬಹುದು ಸಮಾಜದಲ್ಲಿ. ಸೊ ಹಾಗಾಗಿ ಅವರು ವರ್ಗ ತಾರತಮ್ಯ ಹೊಟ್ಟೋಗ್ಬಿಡುತ್ತೆ, ವರ್ಗ ಸಮಾನತೆ ಅವ್ರು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಜಾತಿ ವ್ಯವಸ್ಥೆಯಲ್ಲಿ ಆಗಿಲ್ಲ. ನೀವು ಜಾತಿ ವ್ಯವಸ್ಥೆಯಲ್ಲಿ ದಲಿತರು ಶೂದ್ರರಾಗಿ ಹುಟ್ಟಿದ್ರೆ ನೀವು ಎಷ್ಟೇ ಶಿಕ್ಷಣ ಪಡೆಯಿರಿ, ನೀವು ಎಷ್ಟೇ ಶ್ರೀಮಂತರಾಗಿ, ನೀವು ಜೀವನದಲ್ಲಿ ಏನೇ ಸಾಧನೆ ಮಾಡಿ, ನೀವು ಶೂದ್ರರೇ ಆಗಿರ್ತೀರಿ, ದಲಿತರೇ ಆಗಿರ್ತೀರಿ ಹೊರತು ನಿಮ್ಮನ್ನು ಯಾರು ಕರೆದಿಗೆ ಜನಿವಾರ ಹಾಕಲ್ಲ. ನನ್ನ ಸವರ್ಣೀಯರು ಅಂತ ಕರೆದಲ್ಲಿ ನೀವು ಶೂದ್ರ ದಲಿತರಿ ಆಗಿರ್ತೀವಿ, ಶೂದ್ರ ದಲಿತರ ಹುಟ್ಟಿದ್ರೆ ಶೂದ್ರ ದಲಿತರಾಗಿ ಸಾಗಬೇಕು. ಸೊ ಹಾಗಾಗಿ ಜಾತಿ ವ್ಯವಸ್ಥೆ ಎಷ್ಟು ಶೋಷಣೆ ಮಾಡುವಂಥ ವ್ಯವಸ್ಥೆ ಪ್ರಪಂಚದಲ್ಲಿ ಯಾವ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಈ ಜಾತಿ ವ್ಯವಸ್ಥೆಯಿಂದಾನೇ ನಮ್ಮ ಸಮಾಜಕ್ಕೆ ಇಷ್ಟೊಂದು ಹಿಂದುಳಿದಕ್ಕೆ ಕಾರಣ. ಬಹುಸಂಖ್ಯಾತ ಶೂದ್ರರು ಮತ್ತೆ ದಲಿತರಿಗೆ ಸಾವಿರಾರು ವರ್ಷಗಳಿಂದ ನಮಗೆ ವಿದ್ಯೆಯಿಂದ ವಂಚನೆ ಮಾಡಲಾಗಿದೆ, ಅಧಿಕಾರ ಗಳಿಸ್ಕೊಳ್ಳೋದ್ರಿಂದ ವಂಚನೆ ಮಾಡಲಾಗಿದೆ, ಆಸ್ತಿ ಗಳಿಸ್ಕೊಳ್ಳೋದಕ್ಕೆ ವಂಚನೆ ಮಾಡಲಾಗಿದೆ. ಹಾಗಾಗಿ ಬಹುಸಂಖ್ಯಾತ ಜನರು ಹಿಂದುಳಿದ್ರೆ ಇಡೀ ಸಮಾಜ ಕೂಡ ಹಿಂದುಳಿದಿದೆ, ಭಾರತ ದೇಶ ಕೂಡ ಮುಂದುವರಿಯೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಜಾತಿ ವ್ಯವಸ್ಥೆ ಹೋಗ್ಲಾಡಿಸ್ಬೇಕು ಅಂತ ಬೇಕಾದಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ. ಇತಿಹಾಸದುದ್ದಕ್ಕೂ ನೀವು ನೋಡಿದ್ರೆ ವೈದಿಕ ಕಾಲದಿಂದಲೇ ಹಿಡಿದು ಈ ಜಾತಿ ವ್ಯವಸ್ಥೆನ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ. ಬುದ್ಧ ಇರ್ಬೋದು, 12ನೇ ಶತಮಾನದ ಬಸವ ಇರಬಹುದು, ಅಥವಾ ಭಕ್ತಿ ಮೂವ್ಮೆಂಟ್ ಅಲ್ಲಿ ಬಂದಂತಹ ದಾಸರು ಇರಬಹುದು, ಕಬೀರ್ ಇರಬಹುದು, ಶಿಶುನಾಳ ಶರೀಫ್ ಇರಬಹುದು, ರವಿದಾಸರು ಇರಬಹುದು, ಹೀಗೆ ಬೇಕಾದಷ್ಟು ಜನ ಈ ಜಾತಿ ವ್ಯವಸ್ಥೆ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಆಧುನಿಕ ಭಾರತದಲ್ಲೂ ಕೂಡ ಪೆರಿಯಾರ್ ಅವರಿರ್ಬೋದು, ಅಂಬೇಡ್ಕರ್ ಇರ್ಬೋದು, ಇವರೆಲ್ಲ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಅವರೆಲ್ಲ ಪ್ರಯತ್ನ ಪಟ್ಟಾಗ ಸ್ವಲ್ಪ ಸಮಯಕ್ಕೆ ಮಾತ್ರ ಜಾತಿ ವ್ಯವಸ್ಥೆ ದುರ್ಬಲ ಆಗೋದಂಗೆ ಕಾಣಿಸುತ್ತೆ. ಆದ ನಂತರ ಮತ್ತೆ ಆ ಜಾತಿ ವ್ಯವಸ್ಥೆ ಇವರೆಲ್ಲ ಹೋದ್ಮೇಲೆ ಮತ್ತೆ ಯಥಾಸ್ಥಿತಿಗೆ ಮರಳಿ ಮತ್ತೆ ಜಾತಿ ವ್ಯವಸ್ಥೆ ಪ್ರಬಲವಾಗಿ ಹೋಗ್ತಾ ಇದೆ. ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ಮಾತ್ರ ನಾವು ಇವತ್ತು ಸ್ವಲ್ಪ ಮಟ್ಟಿಗೆ ಹಿಂದುಳಿದ ವರ್ಗದವರಾಗ್ಲಿ, ದಲಿತರಾಗ್ಲಿ ಇವತ್ತು ನಾವು ವಿದ್ಯೆ ಮತ್ತೆ ಉದ್ಯೋಗನ ಮೀಸಲಾತಿ ಪಡ್ಕೊಳ್ಳೋಕೆ ಸಾಧ್ಯ ಆಗಿದ್ದರಿಂದ ಸ್ವಲ್ಪ ಸ್ವಾಭಿಮಾನದಿಂದ ಬದುಕಕ್ಕೆ ಸಾಧ್ಯ ಆಗಿದೆ. ಆದರೂ ಕೂಡ ಜಾತಿ ಸಂಪೂರ್ಣವಾಗಿ ಹೋಗಿಲ್ಲ. ಸಂವಿಧಾನದಲ್ಲಿ 70 ವರ್ಷಗಳಾದರೂ ಕೂಡ ಜಾತಿ ವ್ಯವಸ್ಥೆ ಹಾಗೆ ಇದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ನೀವೇ ನೋಡಿ, ಇವತ್ತು ಸಮಾಜನ ಕಂಟ್ರೋಲ್ ಮಾಡುವಂತಹ ಆಯಕಟ್ಟಿನ ಅಧಿಕಾರ ಸ್ಥಾನಗಳಲ್ಲಿ ಯಾರಿರ್ತಾರೆ ಅಂತ ಹೇಳಿ ರಾಜಕೀಯದಲ್ಲಿ ಮೀಸಲಾತಿ ಇರೋದ್ರಿಂದ ಒಂದಷ್ಟು ಜನ ದಲಿತರು ಶೂದ್ರರು ಕಾಣಿಸ್ತಾರೆ, ಹಿಂದುಳಿದವರು ಕಾಣಿಸ್ತಾರೆ. ಆದ್ರೆ ಸಮಾಜನ ನಿಯಂತ್ರಣ ಮಾಡುವಂತಹ ಆಯಕಟ್ಟಿನ ಅಧಿಕಾರ ಸ್ಥಾನಗಳು ಇರ್ತಾವಲ್ಲ, ಕೇಂದ್ರಗಳಿರ್ತಾವಲ್ಲ, ಅದು ಜುಡಿಷಿಯರಿ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಅಥವಾ ಮೀಡಿಯಾ ಆಗಿರ್ಬೋದು, ಅಥವಾ ಬಿಸ್ನೆಸ್ ವ್ಯಾಪಾರ ಇರಬಹುದು, ಉದ್ಯಮಗಳಿರ್ಬೋದು, ಇದನ್ನೆಲ್ಲ ನೋಡಿದ್ರೆ ಮೊದಲು ಉನ್ನತ ಸ್ಥಾನದಲ್ಲಿ ಯಾರಿರ್ತಾರೆ ಅಂತ ನೋಡಿದ್ರೆ ಕೆಲವೇ ಸಮುದಾಯದವರು ಮಾತ್ರ ಇರ್ತಾರೆ. ಈಗಲೂ ಕೂಡ ಹಿಂದುಳಿದ ವರ್ಗದವರು ಮತ್ತೆ ದಲಿತರು ಕೂಡ ದಲಿತರಿಗೆ ಹೆಚ್ಚು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗಾಗಿ ಜಾತಿ ವ್ಯವಸ್ಥೆ ಇನ್ನೂ ಕೂಡ ಈ ಸಮಾಜದಲ್ಲಿ ಜೀವಂತವಾಗಿದೆ. ಈ ಜಾತಿ ವ್ಯವಸ್ಥೆ ಹೋಗ್ಲಾಡಬೇಕಂದ್ರೆ ಏನ್ ಮಾಡ್ಬೇಕು? ಈಗೆಲ್ಲ ಹೇಳಿದಲ್ಲ, ಮನೆಯವರೆಲ್ಲ ಬಹಳ ಪ್ರಯತ್ನ ಪಟ್ಟರು. ಅವರೆಲ್ಲ ಏನ್ ಮಾಡಿದ್ರು, ಮೀಸಲಾತಿ ಕೊಡುವಂತ ಪ್ರಯತ್ನ ಪಟ್ಟರು. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹಿಂದುಳಿದ ವರ್ಗದವರಿಗೆ ಮತ್ತೆ ದಲಿತರಿಗೆ ಮೀಸಲಾತಿ ಅವಕಾಶ ಮಾಡಿಕೊಟ್ರು. ಅದರಲ್ಲಿ ಸ್ವಲ್ಪ ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಈ ಸಮುದಾಯದವರು ಸ್ವಲ್ಪ ಬಲಗೊಂಡು ಈ ಜಾತಿ ವ್ಯವಸ್ಥೆ ಹೋಗ್ಲಾಡಿಸಕ್ಕೆ ಸಾಧ್ಯ ಆಗಲಿ ಅಂತ ಹೇಳಿ ಮೀಸಲಾತಿ ಕೊಟ್ಟರು. ಆದ್ರೆ ಅದೊಂದೇ ಸಾಲದು, ಇನ್ನೂ ಹಲವಾರು ಉಪಾಯಗಳನ್ನ ಹೇಳಿದ್ರು. ಅವ್ರು ಹೇಳಿದ್ರು ಅಂತರ್ಜಾತಿ ವಿವಾಹಗಳಾಗಬೇಕು, ಧರ್ಮ ಸುಧಾರಣೆ ಆಗಬೇಕು. ಹಾಗಾಗಿ ಯಾರು ಜಾತಿ ವಿರುದ್ಧ ಹೋರಾಡಿದ್ರಲ್ಲ ಎಲ್ಲ ದೊಡ್ಡ ವ್ಯಕ್ತಿಗಳು ಕೂಡ ಅವ್ರು ಧರ್ಮ ಸುಧಾರಣೆ ಪ್ರಯತ್ನ ಮಾಡಿದ್ದಾರೆ. ಅದು ಬುದ್ಧ ಇರಬಹುದು, ಬಸವ ಇರಬಹುದು, ಅಂಬೇಡ್ಕರ್ ಇರಬಹುದು, ಗಾಂಧೀಜಿ ಅವರು ಇರಬಹುದು, ಎಲ್ಲರೂ ಕೂಡ ಧರ್ಮ ಸುಧಾರಣೆ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಜಾತಿಯ ಮೂಲ ಇರೋದು ಧರ್ಮದ್ದು. ಆ ಮೂಲ ನಾನು ಸರಿಪಡಿಸಕ್ಕೆ ಮಾಡಲಿಲ್ಲ ಅಂತಂದ್ರೆ ಜಾತಿ ಹೋಗ್ಲಾಡಿಸೋದಕ್ಕಾಗಲ್ಲ. ಹಾಗಾಗಿ ಧರ್ಮ ಸುಧಾರಣೆ ಕೂಡ ಆಗ್ಬೇಕು. ಮತ್ತೆ ಹೇಳಿದಾಗೆ ಜಾತಿನ ಹೋಗ್ಲಾಡಿಸೋದಿರೋ ಒಂದು ಉಪಾಯ, ಜಾತಿ ನಾಶಕ್ಕಿರೋ ಒಂದು ಉಪಾಯ ಅಂತಂತಂದ್ರೆ ಹಿಂದುಳಿದ ವರ್ಗದವರಿಗೆ ಮತ್ತೆ ದಲಿತರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಲ ತುಂಬುವುದಕ್ಕೆ ಮೀಸಲಾತಿ ಅಂತ ಕೊಡುವಂಥದ್ದು, ಅವ್ರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿ. ಅದಕ್ಕೆ ನಮ್ಮ ಸಂವಿಧಾನದಲ್ಲೂ ಕೂಡ ಅವಕಾಶ ಇದೆ. ಆರ್ಟಿಕಲ್ 15 ಪ್ರಕಾರ ನಾವು ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದರೆ ಅವ್ರಿಗೋಸ್ಕರ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಬೇಕು, ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಸಂವಿಧಾನನೇ ಹೇಳಿದೆ. ಸೊ ಹಾಗಾಗಿ
ಇಂಥವ್ರಿಗೆಲ್ಲ ನಾವು ವಿಶೇಷ ಕಾರ್ಯಕ್ರಮಗಳನ್ನ ಸವಲತ್ತುಗಳನ್ನ ಆವಾಗ ರೂಪಿಸ್ಕೊಂಡು ಬರಬೇಕು. ಆದ್ರೆ ಇದನ್ನ ಮಾಡಬೇಕಾದ್ರೆ ನಮಗೆ ಡೇಟಾ ಬಹಳ ಮುಖ್ಯ, ದತ್ತಾಂಶ ಬಹಳ ಮುಖ್ಯ. ಯಾವ ವರ್ಗದವರು ಎಷ್ಟು ಹಿಂದುಳಿದ್ದಾರೆ, ಅವ್ರ ಸಾಮಾಜಿಕ ಸ್ಥಿತಿ ಏನು, ಔದ್ಯೋಗಿಕ ಸ್ಥಿತಿ ಏನು, ಶೈಕ್ಷಣಿಕ ಸ್ಥಿತಿ ಏನು, ಆರ್ಥಿಕ ಸ್ಥಿತಿ ಏನು, ಇದೆಲ್ಲ ತಿಳ್ಕೊಂಡು ಡೇಟಾ ಸಿಕ್ಕಿದ್ರೆ ಯಾವ ಸಮುದಾಯದವರು ಎಲ್ಲರಿಗಿಂತ ಹೆಚ್ಚು ಹಿಂದುಳಿತಾರೆ, ಯಾವ ಸಮುದಾಯದವರು ಮೇಲಿದ್ದಾರೆ, ಯಾರಿಗೆ ಹೆಚ್ಚಿನ ಪ್ರೋಗ್ರಾಮ್ಗಳ ಮತ್ತೆ ಕಾರ್ಯಕ್ರಮಗಳ ಅಗತ್ಯ ಇದೆ, ಇದನ್ನೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಲ ತುಂಬಬೇಕು ಅಂತಂದ್ರೆ ನಾವು ಒಂದು ಸಮೀಕ್ಷೆ ಮಾಡಿ ಈ ದತ್ತಾಂಶಗಳನ್ನ ತಗೋಬೇಕು. ಹಾಗಾಗಿ ಈ ಒಂದು ಜಾತಿ ಹೋಗ್ಲಾಡಿಸ್ಬೇಕು ಅಂತಂದ್ರೆ ದುರ್ಬಲ ಜಾತಿಗಳಿಗೆ ಶಕ್ತಿ ಕೊಡಬೇಕು ಅಂತಂದ್ರೆ ಮೊದಲನೇ ಹೆಜ್ಜೆ ಅಂತಂದ್ರೆ ಈ ಜಾತಿ ಸಮೀಕ್ಷೆ. ಈ ಜಾತಿ ಸಮೀಕ್ಷೆ ಹಾಗಾಗಿ ಬಹಳಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ಈ ಜಾತಿ ಸಮೀಕ್ಷೆನೇ ಇದ್ದು ಅಂದ್ರೆ, ಈ ದತ್ತಾಂಶನೇ ಇದ್ದು ಅಂದ್ರೆ ನಾವು ಯಾವ್ದು ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕಾಗಲ್ಲ. ಮತ್ತೆ ಆ ಕೋಡ್ಗಳಲ್ಲೂ ಕೂಡ ಕೇಳ್ತಾರೆ, ಯಾವುದೇ ನಾವು ಕೆಲವು ಜಾತಿಯವರಿಗೆ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತಂದ್ರು, ಇನ್ನೊಂದು ವಿಶೇಷ ಕಾರ್ಯಕ್ರಮ ಕೊಡಬೇಕು ಅಂತಂತಂದ್ರು, ಅಥವಾ ಲೋಕಲ್ ಬಾಡಿಗಳಲ್ಲಿ ಎಲೆಕ್ಷನ್ ನಡೆದಾಗ ಅವರು ಮೀಸಲಾತಿ ಕೊಡಬೇಕು ಅಂತಂತಂದ್ರು ಕೋರ್ಟ್ಗಳು ಕೇಳ್ತಾರೆ, ನೀವು ಯಾವ ವೈಜ್ಞಾನಿಕ ಆಧಾರದ ಮೇಲೆ ನೀವು ಈ ರೀತಿ ಮೀಸಲಾತಿ ಹೆಚ್ಚಳ ಮಾಡ್ತೀರಿ ಅಥವಾ ವಿಶೇಷವಾದಂತಹ ಸವಲತ್ತುಗಳನ್ನು ಕೊಡ್ತಾ ಇದ್ದೀರಿ ಅಂತ ಕೋರ್ಟ್ಗಳು ಕೇಳುತ್ತೆ. ಕೋರ್ಟ್ಗಳು ಕೇಳಿದಾಗ ನಾವು ಏನ್ ಆನ್ಸರ್ ಮಾಡಬೇಕು ಅಂದ್ರೆ ದತ್ತಾಂಶ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಸಮೀಕ್ಷೆ ಮಾಡಲೇಬೇಕು, ಅವಾಗ ಮಾತ್ರ ನಾವು ಈ ಸಮುದಾಯಗಳಿಗೆ ಕಾರ್ಯಕ್ರಮವನ್ನು ರೂಪಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜಾತಿ ಸಮೀಕ್ಷೆ ಅನ್ನೋದು ಬಹಳ ಮುಖ್ಯ. ಆದ್ರೆ ಈ ಜಾತಿ ಸಮೀಕ್ಷೆ ಮಾಡ್ಬೇಕಂದ್ರೆಲ್ಲ ಕೂಡ ಯಾರಾದ್ರೂ ವಿರೋಧ ಮಾಡ್ತಾನೆ ಇರ್ತಾರೆ. ಇದು ಮೊದಲನೇ ಬಾರಿ ಅಲ್ಲ, ಯಾವ್ಯಾವಾಗ ಈ ಹಿಂದುಳಿದ ವರ್ಗಗಳ ಆಯೋಗಗಳು ಬಂದು ಅವರು ವರದಿಗಳನ್ನು ಕೊಟ್ಟಿದೆ ಅವಾಗ ಎಲ್ಲ ಪ್ರತಿ ಬಾರಿಯೂ ಕೂಡ ಯಾರು ಪ್ರಬಲವಾಗಿರುವ ಸಮುದಾಯದವರು ಅವರು ವಿರೋಧ ಮಾಡ್ಕೊಂಡೇ ಬರ್ತಾರೆ. ಮತ್ತೆ ನೋಡಿ, ವಾಸು ಬಹುಶಃ ಇದರ ಜಾತಿ ಸಮೀಕ್ಷೆ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗದ ಚಾರಿತ್ರಿಕ ಹಿನ್ನೆಲೆ ಈಗಾಗಲೇ ಅವ್ರು ಹೇಳಿರ್ಬೋದು. ಅವರು ಕಳೆದ ಬಾರಿ ಮಾತನಾಡ್ಬೇಕಾದ್ರೆ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಮೈಸೂರು ಸಂಸ್ಥಾನದಲ್ಲೇ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬ್ರಾಹ್ಮಣೇತರರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ ಬ್ರಾಹ್ಮಣರು ಆಗ ಸುಮಾರು 75% ಆಡಳಿತ ಹುದ್ದೆಗಳನ್ನ ಅವರೇ ಅನುಭವಿಸ್ತಾ ಇದ್ದಾರೆ. ಆಗ ಬ್ರಾಹ್ಮಣೇತರರಿಗೆ ನಾವು ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ ಕೊಡಬೇಕು ಅಂತ ಹೇಳಿ ಈಗ ಯಾರು ಪ್ರಬಲ ಸಮುದಾಯಗಳು ಅನ್ಸ್ಕೊಂಡಿದ್ದಾರೆ ಅವರು ಅವಾಗ ತುಳಿತಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಅವರೇ ಹೋರಾಟ ಮಾಡ್ತಾರೆ. ತಮ್ಮ ಹಕ್ಕುಗಳು ಬಂದಾಗ ಅವರು ತಮ್ಮನ್ನ ತುಳಿಯೋರ ಮೇಲೆ ಹೋರಾಟ ಮಾಡಿ ತಮ್ಮ ಹಕ್ಕುಗಳನ್ನ ಪಡ್ಕೊಂಡ್ರು. ಈಗ ಅವ್ರಿಗಿಂತ ಕೆಳಗಿರೋ ಜಾತಿಗಳು, ಅವ್ರಿಗಿಂತ ಹಿಂದುಳಿದಿರುವಂತ ಜಾತಿಗಳು ನಾವು ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಅಂದಾಗ ಇವ್ರು ಪ್ರತಿ ಬಾರಿ ವಿರೋಧ ಮಾಡ್ಕೊಂಡು ಬರ್ತಾರೆ. ಇನ್ನು ನಾವು ನಮ್ಗೆ ಬೇಕಾದಂತ ಹಕ್ಕುಗಳನ್ನು ಕೇಳಿಲ್ಲ, ಮೀಸಲಾತಿ ಜಾಸ್ತಿ ಮಾಡ್ಕೊಡಿ ಅಂತ ಕೇಳಿಲ್ಲ, ನಮ್ಗೆ ಈ ತರ ಸವಲತ್ತುಗಳನ್ನು ಕೊಡಿ ಅಂತ ಕೇಳಿಲ್ಲ. ಬರೀ ನಮ್ಮೊಂದು ಸಮೀಕ್ಷೆ ಮಾಡಿ ನಾವು ಯಾವ ಸ್ಥಿತಿಯಲ್ಲಿ ತಿಳ್ಕೊಬೇಕು ಅಂತಂದ್ರೂ ಕೂಡ ಈ ಪ್ರಬಲ ಸಮುದಾಯದವರು ಇವತ್ತು ವಿರೋಧ ಮಾಡ್ತಿದ್ದಾರೆ. ಹಾಗಾಗಿ ನಾವು ಇದನ್ನ ವಿರೋಧಿಸಬೇಕು. ಇವತ್ತು ಜಾತಿ ಸಮೀಕ್ಷೆನ ವಿರೋಧ ಮಾಡೋರು ಹಲವಾರು ಕಾರಣಗಳನ್ನ ಕೊಡ್ತಾರೆ. ಜಾತಿ ಸಮೀಕ್ಷೆ ಮಾಡಿದ್ರೆ ಧರ್ಮನ ಉಳಿದು ಬಿಡ್ತೀವಿ ಅಂತ ಹೇಳಿ ಒಂದು ಬುಕ್ಲೆಟ್ ಮಾಡಿ ಎಲ್ಲರಿಗೂ ಕೊಟ್ಟಿರ್ಬೋದು. ಅದರೊಳಗೆ ಎಲ್ಲ ಪ್ರಶ್ನೆ ಉತ್ತರಗಳನ್ನ ಅವರು ಅದರೊಳಗೆ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಜಾತಿ ಸಮೀಕ್ಷೆ ಮಾಡಿದ್ರೆ ಧರ್ಮ ನೋಡ್ಬಿಡ್ತೀವಿ ಅಂತ ಹೇಳ್ತೀವಿ, ಧರ್ಮ ನೋಡ್ಬಿಡ್ತೀವಿ ಅಥವಾ ಜಾತಿಗಳಿಂದ ವಿಭಜನೆ ಮಾಡಿ ಸಮಾಜ ನೋಡ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಜಾತಿ ವ್ಯವಸ್ಥೆ ಈಗಾಗಲೇ ಇದೆ, ಜಾತಿ ವ್ಯವಸ್ಥೆ ಮಾಡಿರೋರೇ ಅವರು, ಧರ್ಮನೇ ಜಾತಿ ವ್ಯವಸ್ಥೆ ಒಪ್ಪಿಕೊಂಡಿದೆ. ಜಾತಿ ವ್ಯವಸ್ಥೆಯಿಂದಾಗಿ ನಮ್ಮ ಸಮಾಜ ಚಿತ್ರವಾಗಿ ಹೋಗ್ಬಿಟ್ಟಿದೆ. ಆದ್ರೆ ನಾವು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ಹೊಡೆದೋಗಿರೋ ಗುಂಪುಗಳಿಗೆ ಮತ್ತೆ ಹಿಂದುಳಿದಿರುವಂತಹ ಗುಂಪುಗಳಿಗೆ ನಾವು ಬಲ ಕೊಟ್ಟರೆ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಮತ್ತೆ ಸಾಮಾಜಿಕವಾಗಿ ನಾವು ಸ್ವಲ್ಪ ಸಮಾನತೆ ತಂದ್ರೆ ಜಾತಿ ವ್ಯವಸ್ಥೆಯ ಪ್ರಭಾವ ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜಾತಿ ಸಮೀಕ್ಷೆ ಸಮಾಜನ ಒಡೆಯೋದಿಲ್ಲ, ಬದಲಾಗಿ ಜಾತಿ ವ್ಯವಸ್ಥೆನ ವೀಕನ್ ಮಾಡಿ ಸಮಾಜನ ಇನ್ನೂ ಒಗ್ಗಟ್ಟು ಸಮಾಜದಲ್ಲಿ ಒಗ್ಗಟ್ಟು ಮೂಡಿಸುವಂತ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಟೀಕೆಯಲ್ಲೂ ಕೂಡ ಯಾವುದೇ ಬಿಡಿಲ್ಲ. ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ, ಅದರೊಳಗೂ ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರು ಹೇಳಿದ್ರು, ಏನಂತ ಹೇಳಿದ್ರು, ಈ ಜಾತಿ ಸಮೀಕ್ಷೆಯಿಂದ ಮೇಲ್ಜಾತಿಯವನ್ನ ಸುಳಿಯಲಾಗುತ್ತೆ ಅಂತ. ಯಾವ್ದಾದ್ರು ಜಾತಿ ಮತ್ತು ಜಾತಿ ಒಬ್ರು ಮೇಲೊಬ್ರು ಕೀಳೊಂದು ಮನಸ್ಥಿತಿ ಇದೆಯಲ್ಲ, ಅದನ್ನೇ ನಾವು ಮೊದಲು ಖಂಡಿಸಬೇಕಾಗಿದೆ. ಯಾಕೆಂತಂದ್ರೆ ಯಾವ ಜಾತಿಯವರು ಮೇಲಲ್ಲ, ಯಾವ ಜಾತಿಯವರು ಕೀಳಲ್ಲ. ಜಾತಿಯವರು ಐತಿಹಾಸಿಕ ಮುಂದುವರೆದಿರ್ಬೋದು, ಸಾಮಾಜಿಕ ಮುಂದುವರೆದಿರ್ಬೋದು, ಆದ್ರೆ ನಾವು ನಮಗೆ ಸಾಮಾಜಿಕವಾಗಿ ಅವಕಾಶವನ್ನು ಚಿಕ್ಕರಾಗಿದ್ದರಿಂದ ಕೆಲವು ಜಾತಿಗಳು ಹಿಂದುಳಿದಿರ್ಬೋದು. ಅಂತ ಪದ ಉಪಯೋಗಿಸಿದ್ದಾರೆ ಅಂತಂದ್ರೆ ಈಗಲೂ ಅವ್ರ ಮನಸ್ಸಿನಲ್ಲಿ ಒಬ್ರು ಮೇಲು ಒಬ್ರು ಕೀಳು ಒಂದು ಮನೋಭಾವ ಇದೆ ಅನ್ನೋದು ಅದರೊಳಗೆ ಗೊತ್ತಾಗುತ್ತೆ. ಮತ್ತೆ ಈ ಜಾತಿ ಸಮೀಕ್ಷೆಯಿಂದ ಯಾವ ಜಾತಿಗೂ ನಾವು ತುಳಿಯೋದಿಲ್ಲ. ಇದರಿಂದ ಯಾವ ಜಾತಿ ಹೇಗೆ ತುಳಿತೀವಿ, ಈಗ ಅವ್ರು ಮುಂದುವರೆದಾರೆ, ಅವ್ರು ಮುಂದುವರೆದ ಮೇಲೆ ನಮಗೂ ಕೂಡ ಮುಂದುವರೆದಕ್ಕೆ ಅವಕಾಶ ಮಾಡಿಕೊಡಿ, ನಮಗೂ ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿಕೊಡಿ ಅಥವಾ ಮೀಸಲಾತಿ ಹೆಚ್ಚಳ ಮಾಡಿ ಅಷ್ಟೇ ನಾವು ಕೇಳಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ನಾವು ಹಿಂದುಳಿದವರು ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಹೇಗೆ ಮುಂದುವರೆದ ಜಾತಿಗಳನ್ನು ತುಳಿದಂಗೆ ಆಗುತ್ತೆ. ಸೊ ಹಾಗಾಗಿ ಅವ್ರು ಮಾಡ್ತಿರೋ ಟೀಕೆ ಕೂಡ ತಪ್ಪು, ಅದರಲ್ಲೂ ಕೂಡ ಯಾವುದೇ ಹುಳಿಲ್ಲ. ಮತ್ತಿನ್ ಕೆಲವರು ಹೇಳ್ತಿದ್ದಾರೆ
ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ದಂಪತಿಗಳು ಅವ್ರೇನು ಹೇಳ್ತಾ ಇದ್ದಾರೆ, ಜಾತಿ ಸಮೀಕ್ಷೆಗೆ ಬರೀ ಹಿಂದುಳಿದ ವರ್ಗ ಸಮೀಕ್ಷೆ ಆಗ್ತಾ ಇರೋದು, ನಾವು ಹಿಂದುಳಿದ ವರ್ಗ ಸೇರಿಲ್ಲ, ಹಾಗಾಗಿ ನಾವು ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಬಿಜೆಪಿ ಪಕ್ಷದ ತೇಜಸ್ವಿ ಸೂರ್ಯ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಸುರೇಶ್ ಕುಮಾರ್ ಅವರು ಇರ್ಬೋದು, ಎಲ್ಲರೂ ಒಂದು ಸಮುದಾಯಕ್ಕೆ ಸೇರಿದವರು, ಅವರು ಕೂಡ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲಾಗಿ ಇದು ಬರೀ ಹಿಂದುಳಿದ ವರ್ಗದವರ ಸಮೀಕ್ಷೆ ಅಲ್ಲ, ಇದು ಸಮಾಜದಲ್ಲಿ ಎಲ್ಲಾ ಸಮುದಾಯದ ಸಮೀಕ್ಷೆ. ಮುಂದುವರೆದ ಜಾತಿಗಳು ಇದೆ, ಹಿಂದುಳಿದ ಜಾತಿಗಳು ಇದೆ, ಅಲ್ಪಸಂಖ್ಯಾತರು ಇದೆ, ಸಮುದಾಯದಲ್ಲಿರುವಂತಹ ಎಲ್ಲ ವರ್ಗದವರು ಕೂಡ ಸಮೀಕ್ಷೆ ಇದೆ. ಹಿಂದುಳಿದ ವರ್ಗದ ಆಯೋಗ ಆ ಸಮೀಕ್ಷೆ ನಡೆಸಿದೆ ಅಷ್ಟೇ, ಆದರೆ ಹಿಂದುಳಿದ ವರ್ಗದವರು ಮಾತ್ರ ಸಮೀಕ್ಷೆ ಅಲ್ಲ, ಎಲ್ಲ ಸಮುದಾಯದವರ ಸಮೀಕ್ಷೆ ಕೂಡ ಇದೆ. ಅದು ಗೊತ್ತಿದ್ರೂ ಕೂಡ ಇವತ್ತು ಸಮಾಜನ ಮಿಸ್ಲೀಡ್ ಮಾಡುವಂತ ಕೆಲಸ ಇವತ್ತು ಯಾರು ಮುಂದುವರಿದ್ದಾರೆ ಅನ್ಸ್ಕೊಂಡಿದ್ದಾರೆ, ಯಾರು ದೊಡ್ಡ ಉದ್ಯಮಪತಿಗಳು ಅನ್ಸ್ಕೊಂಡಿದ್ದಾರೆ, ಯಾರು ಬಹಳ ಬುದ್ಧಿವಂತರು ಅಂತ ಅನ್ಸ್ಕೊಂಡಿದ್ದಾರೆ, ಅವ್ರು ಇಂಥ ಸಣ್ಣ ಸಂಗತಿ ಗೊತ್ತಿದ್ರು ಕೂಡ ಇವತ್ತು ಸಮಾಜನ ಮಿಸ್ಲೀಡ್ ಮಾಡುವಂತ ಸುಳ್ಳು ಹೇಳುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಅದನ್ನು ಕೂಡ ನಾವು ಖಂಡಿಸಬೇಕು. ಮತ್ತೆ ಈ ಕೆಲವರು ಹೇಳ್ತಾರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತ, ಇದು ಜಾತಿ ಗಣತಿ ಅಲ್ಲವೇ ಇಲ್ಲ, ಜಾತಿ ಸಮೀಕ್ಷೆ, ಸಮುದಾಯಗಳ ಸಮೀಕ್ಷೆ, ಆದ್ರೂ ಕೂಡ ಅದನ್ನ ಮಾಡುವಂತ ಅಧಿಕಾರನೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಸಂವಿಧಾನದಲ್ಲಿ 105ನೇ ತಿದ್ದುಪಡಿಯಲ್ಲಿ ಎಲ್ಲ ರಾಜ್ಯಗಳಿಗೂ ಮತ್ತು ಯೂನಿಯನ್ ಟೆರಿಟರಿಗಳಿಗೂ ಕೂಡ ತಮ್ಮ ರಾಜ್ಯಗಳಲ್ಲಿ ಯೂನಿಯನ್ ಟೆರಿಟರಿಗಳಲ್ಲಿ ಯಾವ್ಯಾವ ಸಮುದಾಯ ಹಿಂದುಳಿದಿದೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವ್ರನ್ನ ಗುರುತಿಸಿ ಲಿಸ್ಟ್ ಮಾಡುವಂತ ಅಧಿಕಾರ ಇದೆ. ಅದಕ್ಕೆ ಗುರುತಿಸೋದು ಹೇಗೆ, ಸಮೀಕ್ಷೆ ಮಾಡದೇ ಗುರುತಿಸಲು ಸಾಧ್ಯ ಆಗಿದೆ. ಸೊ ಹಾಗಾಗಿ ಸಮೀಕ್ಷೆ ಮಾಡೋದಕ್ಕೆ ಕೂಡ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. ಅದನ್ನ ಕೋರ್ಟ್ಗಳು ಕೂಡ ಎತ್ತಿದೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಹೈಕೋರ್ಟ್ ಹೋಗಿದ್ರು ಸಮೀಕ್ಷೆ ನಿಲ್ಲಿಸಬೇಕು ಅಂತ ಹೇಳಿ, ಆದ್ರೆ ಕೋರ್ಟ್ ಸ್ಟೇ ಕೊಡಲಿಲ್ಲ. ಅದೇ ರೀತಿ ಬಿಹಾರದಲ್ಲೂ ಕೂಡ ಸಮೀಕ್ಷೆ ಮಾಡಿದಾಗ ಅದೇ ರೀತಿ ಕೋರ್ಟ್ ಕೊಟ್ಟಿದ್ದು. ಪಾಟ್ನಾ ಹೈಕೋರ್ಟ್ ಕೂಡ ಸಮೀಕ್ಷೆ ನಿಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ, ತೆಲಂಗಾಣದಲ್ಲೂ ಕೂಡ ಸಮೀಕ್ಷೆ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಈ ಜಾತಿ ಸಮೀಕ್ಷೆ ಮಾಡೋದಕ್ಕೆ ಖಂಡಿತ ಅಧಿಕಾರ ಇದೆ. ಮತ್ತೆ ಕೆಲವರು ಹೇಳ್ತಾರೆ ಕೇಂದ್ರ ಸರ್ಕಾರ ನಡೆಸ್ತಿರ್ಬೇಕು, ನೀವ್ ಯಾಕೆ ಮಾಡ್ತೀವಿ ಅಂತ. ಕೇಂದ್ರ ಸರ್ಕಾರ ಪ್ರತಿ ಜಾತಿ ಗಣಿತೆ ಮಾಡ್ತಿಲ್ಲ, ಅವ್ರು ಸಮೀಕ್ಷೆ ಮಾಡ್ತಿಲ್ಲ, ಅವ್ರು ಬರೀ ನಂಬರ್ಸ್ ಅಷ್ಟೇ ಇನ್ಯುಮರೇಟ್ ಮಾಡ್ತಾರೆ, ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ. ಅದರಿಂದ ಏನು ಗೊತ್ತಾಗುತ್ತೆ. ಆದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಸಮೀಕ್ಷೆ ಮಾಡಿದ್ರೆ ಯಾವ ಸಮುದಾಯಗಳು ಎಷ್ಟು ಹಿಂದುಳಿದಿವೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಸಮೀಕ್ಷೆ ಕೂಡ ಬಹಳ ಮುಖ್ಯ. ಮತ್ತೆ ಕೆಲವರು ಕಳೆದ ಬಾರಿ ಕಾಂತರಾಜ್ ಅವರ ಸಮೀಕ್ಷೆ ಮಾಡಿ ಅವ್ರದ್ದು ಆಯೋಗದ ವರದಿ ಬಂದಿತ್ತು. ಅವಾಗ ಕೆಲವರು ಹಿಂದುಳಿದ ವರ್ಗದವರೇ ನಮ್ಮ ಜನಸಂಖ್ಯೆ ಕಮ್ಮಿ ಬಂದ್ಬಿಟ್ಟಿದೆ, ಹಾಗಾಗಿ ಈ ಸಮೀಕ್ಷೆ ನಾವು ಒಪ್ಪಲ್ಲ ಅಂತ ಹೇಳಿ ಆತಂಕ ವ್ಯಕ್ತಪಡಿಸೋದು. ಖಂಡಿತ ದಯವಿಟ್ಟು ಜನಸಂಖ್ಯೆ ಕಮ್ಮಿ ಬಂದರೆ ನೀವು ಆತಂಕ ಪಡಬೇಡಿ. ಜನಸಂಖ್ಯೆ ಈ ಕಮ್ಮಿ ಬಂದರೂ ಮುಂದೆ ಸಮೀಕ್ಷೆಗಳು ನಡೆಯುತ್ತೆ, ಅವಾಗ ಸರಿ ಹೋಗ್ಬೋದು. ಆಮೇಲೆ ಯಾರು ಎಷ್ಟು ಹಿಂದುಳಿದಿದ್ದಾರೆ ಅನ್ನೋದು ಕೇವಲ ಜನಸಂಖ್ಯೆ ಮತ್ತು ಆಧಾರದ ಮೇಲೆ ಅದು ತೀರ್ಮಾನ ಆಗಲ್ಲ. ತೀರ್ಮಾನ ಆಗೋದು ಬೇರೆ ಬೇರೆ ಫ್ಯಾಕ್ಟರ್ಗಳು. ನೀವು ಆರ್ಥಿಕವಾಗಿ ಎಷ್ಟು ಹಿಂದುಳಿದಿರಿ, ಸಮಾಜದಲ್ಲಿ ನಿಮ್ಮನ್ನ ಬೇರೆ ಜಾತಿಗಳು ಹೇಗೆ ನಡೆಸ್ಕೊಳ್ತಾರೆ, ಇದನ್ನೆಲ್ಲ ನೋಡ್ಕೊಂಡು ಅವರು ಸಮೀಕ್ಷೆ ಮಾಡಿ ಅದರ ಮೇಲೆ ಯಾರು ಹಿಂದುಳಿದಿದ್ದಾರೆ ಅದನ್ನ ತೀರ್ಮಾನ ಮಾಡಿರುತ್ತೆ. ಹಾಗಾಗಿ ಜನಸಂಖ್ಯೆ ಕಮ್ಮಿ ಬಂದು ಯಾರು ಕೂಡ ಆತಂಕ ಪಡ್ತಾರೆ. ಹಾಗಾಗಿ ಜಾತಿ ಸಮೀಕ್ಷೆನ ಮಾಡಬೇಕು. ಯಾರು ಇವತ್ತು ಜಾತಿ ಸಮೀಕ್ಷೆನ ವಿರೋಧ ಮಾಡ್ತಾರಲ್ಲ, ಅವ್ರು ಈ ಜಾತಿ ವ್ಯವಸ್ಥೆಯಿಂದ ಅನುಕೂಲ ಪಡ್ತಾರೆ, ಈ ಜಾತಿ ವ್ಯವಸ್ಥೆಯಿಂದ ಅಧಿಕಾರ ಅನುಭವಿಸ್ತಾರೆ, ಈ ಜಾತಿ ವ್ಯವಸ್ಥೆಯಿಂದ ಸವಲತ್ತುಗಳನ್ನ ಪಡೆದಿರೋರು. ಹಾಗಾಗಿ ಸ್ವಾಭಾವಿಕವಾಗಿ ನಾವು ಜಾತಿ ಸಮೀಕ್ಷೆ ಮಾಡಿ ಯಾರು ಎಷ್ಟು ಹಿಂದುಳಿದ್ದಾರೆ ಅಂತ ಹೇಳಿದ್ರೆ ತಿಳ್ಕೊಂಡ್ರೆ ಅವರೆಲ್ಲರೂ ಕೂಡ ತಮಗೆ ಅವಕಾಶಗಳನ್ನು ಕೊಡಿ, ಹಕ್ಕುಗಳನ್ನು ಕೊಡಿ ಅಂತ ಕೇಳ್ತಾರೆ ಅಂತ ಹೇಳಿ ತಮ್ಮ ಅಧಿಕಾರ ಬಿಟ್ಕೊಡ್ಬೇಕಾಗುತ್ತೆ ಅಂತ ಹೇಳಿ ಅವ್ರು ವಿರೋಧ ಮಾಡೋದು ಸ್ವಾಭಾವಿಕ. ಆದ್ರೆ ಹಿಂದುಳಿದ ವರ್ಗದವರು ಈ ಜಾತಿ ಸಮೀಕ್ಷೆ ಪರವಾಗಿ ನಿಲ್ಲಬೇಕು. ಯಾಕೆಂತಂದ್ರೆ ನಮ್ಮ ಹಕ್ಕುಗಳನ್ನು ನಾವೇ ಕೇಳಬೇಕು, ಬೇರೆಯವರು ಬಂದು ನಮ್ಮ ಪರವಾಗಿ ಹಕ್ಕುಗಳನ್ನು ಕೇಳೋದಿಲ್ಲ. ನೀವು ನಿಮ್ಮ ಹಕ್ಕುಗಳನ್ನು ಕೇಳಬೇಕು ಅಂತಂದ್ರೆ ನೀವು ಎಷ್ಟು ಹಿಂದುಳಿದಿರ ಅನ್ನೋದು ಗೊತ್ತಾಗಬೇಕು. ಇವತ್ತು ಕಾಂತರಾಜ್ ಆಯೋಗದ ವರದಿ ಬಂದಿತ್ತು. ಅದ್ರೊಳಗೆ ಏನ್ ಹೇಳಿತ್ತು, ಹಿಂದುಳಿದ ವರ್ಗದವರೆಲ್ಲ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೂಡ ಅವ್ರು ತುಂಬಾ ಹಿಂದುಳಿದಿದ್ದಾರೆ. ಅವ್ರಿಗೆ 32% ಮೀಸಲಾತಿ ಏನು ಕೊಟ್ಟಿದ್ರು ಸಾಲದಿಲ್ಲ, ಅವ್ರಿಗೆ 51% ಮೀಸಲಾತಿ ಕೊಡಬೇಕು ಅಂತ ಅವ್ರು ವರದಿ ಕೊಟ್ಟಿದ್ರು. ನೀವೇ ಯೋಚನೆ ಮಾಡಿ, 32% ಇಂದ 51% ಮೀಸಲಾತಿ ಹೆಚ್ಚಾದರೆ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಎಷ್ಟು ಅದು ಅನುಕೂಲ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ನಮ್ಮ ಮಕ್ಕಳಿಗೆ ಮತ್ತೆ ಇನ್ನೂ ಹೆಚ್ಚಿನ ಶಿಕ್ಷಣ ತೆಗೆದುಕೊಳ್ಳೋದಕ್ಕೆ, ಸರ್ಕಾರಿ ಉದ್ಯೋಗ ಪಡೆದುಕೊಳ್ಳೋದಕ್ಕೆ ಮೀಸಲಾತಿ ಹೆಚ್ಚಳ ಆದರೆ ಜಾಸ್ತಿ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಮಕ್ಕಳ ಭವಿಷ್ಯ ಕೂಡ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಎಲ್ಲ ಹಿಂದುಳಿದ ವರ್ಗಗಳು ಒಗ್ಗಟ್ಟಾಗಿ ಒಕ್ಕೋದ್ರಿಂದ ಈ ಜಾತಿ ಸಮೀಕ್ಷೆ ಬೇಕು ಅಂತ ಕೇಳಬೇಕು. ಇವತ್ತು ಯಾರೇ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಕ್ಷೇತ್ರಗಳಲ್ಲಿ ಈ ಜಾತಿ ಸಮೀಕ್ಷೆನ ವಿರೋಧ ಮಾಡಿದ್ರೆ ನೀವೆಲ್ಲರೂ ಒಗ್ಗಟ್ಟಾಗಿ ಇಲ್ಲ ನಮಗೆ ಜಾತಿ ಸಮೀಕ್ಷೆ ಬೇಕು, ನಮ್ಮ ಅನುಕೂಲಕ್ಕೋಸ್ಕರ ಸರ್ಕಾರ ಮಾಡ್ತಿರೋದು ಅಂತ ನೀವು ಅವ್ರಿಗೆ ಆಗ್ರಹ ಪಡಿಸಬೇಕು. ನೀವು ಒಗ್ಗಟ್ಟಾಗಿ ಕೇಳಿದ್ರೆ ಮಾತ್ರ ಈ ಜಾತಿ ಸಮೀಕ್ಷೆ ಯಶಸ್ವಿಯಾಗಿ ನಡೆಯಕ್ಕೆ ಸಾಧ್ಯ, ಮತ್ತೆ ಅದರವರೆಗೂ ಕೂಡ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಿಂದ ಈ ಜಾತಿ ಸಮೀಕ್ಷೆನ ಇದು ಮಾಡೋಣ. ಅಂಬೇಡ್ಕರ್ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ, ನಮ್ಮ ಸಂವಿಧಾನ ಅಂಗೀಕಾರ ಸಮಯದಲ್ಲಿ ನಾವು ಸಂವಿಧಾನನ ನಾವು ಸಮರ್ಪಿಸ್ಕೊಂಡಿದ್ದೀವಿ. ಸಂವಿಧಾನದಿಂದ ನಮಗೆ ಸಿಕ್ಕದ ಮೇಲೆ ನಾವು ವಿರೋಧಾಭಾಸಗಳಿಂದ ಕೂಡಿರುವಂಥ ಒಂದು ಸಮಾಜಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ನಮಗೆ ರಾಜಕೀಯ ಮೀಸಲಾತಿ ಸಿಕ್ಕಿ ನಾವು ರಾಜಕೀಯವಾಗಿ ಬಲಿಷ್ಠರಾಗಬೇಕು, ಹಿಂದುಳಿದ ದೂರುವಂಥ ದಲಿತರು.
ಆದರೆ ಆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಹಿಂದುಳಿದಿರ್ತೀವಿ. ರಾಜಕೀಯವಾಗಿ ಬಲವರ್ಧನೆಗೊಂಡು ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ರೆ ಅಸಮಾನತೆ ಜಾಸ್ತಿ ಆಗುತ್ತೆ. ಆ ಅಸಮಾನತೆ ಅನುಭವಿಸೋದು ಈ ಅಸಮಾನತೆ ಸರಿ ಮಾಡಲಿಲ್ಲ ಒಂದಲ್ಲ ಒಂದು ದಿವಸ ಸಿಡಿದೆದ್ದು ಸ್ವಾತಂತ್ರ್ಯ ಸೌಧನ ಹಾಳು ಮಾಡ್ತಾರೆ, ಅವರೇ ಧ್ವಂಸ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಸಿಡಿದೇ ಇಡಬೇಕಾಗಿಲ್ಲ, ಯಾವ ಸ್ವಾತಂತ್ರ್ಯ ಸೌಧನೂ ಕೆಡಬೇಕಾಗಿಲ್ಲ, ಹಿಂಸಾಚಾರಕ್ಕೆ ಹೊರಡಬೇಕಾಗಿಲ್ಲ. ನಾವು ಮಾಡಬೇಕಾಗಿದ್ದು ಇಷ್ಟೇ, ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ನಾವು ಪಡೆಯುವಂತ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಆಗ್ರಹಿಸಬೇಕು. ಸಂವಿಧಾನದಲ್ಲಿ ನಮಗೆ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಮೀಕ್ಷೆ ಮಾಡಿ ನಾವು ಯಾವ ಸ್ಥಿತಿಲಿ ತಿಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ನಡೆಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ದನಿ ಎತ್ತಬೇಕು. ಯಾರು ಸಮೀಕ್ಷೆಗೆ ವಿರೋಧ ಮಾಡ್ತಾರೆ ಅವ್ರಿಗೆ ತಕ್ಕ ಉತ್ತರ ಕೊಡುವಂಥ ಎಲ್ಲ ಟೀಕೆಗಳು ತಕ್ಕ ಉತ್ತರ ಕೊಟ್ಟು ಈ ಸಮೀಕ್ಷೆ ಆಗಲೇಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಬೇಕು. ಆ ಒಂದು ಕೆಲಸನ ನಮ್ಮೆಲ್ಲ ಇರೋದು ಮಾಡಬೇಕು ಅಂತ ಹೇಳಿ ನಾನು ಈಗ ವಿನಂತಿ ಮಾಡ್ಕೊಳ್ತೀನಿ. ಅದು ಮೈಸೂರು ಜಿಲ್ಲೆ ಅಂತಂದ್ರೆ ದೇವರಾಜ ಅರಸವರು ಇದ್ದಂಥ ಜಿಲ್ಲೆ. ಅವರು ಹಿಂದುಳಿದ ವರ್ಗದವ್ರಿಗೋಸ್ಕರ ಬೇಕಾದಷ್ಟು ಹೋರಾಡಿ 600 ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ತಂದುಕೊಟ್ಟರು. ಹಿಂದುಳಿದ ವರ್ಗದವ್ರಿಗೋಸ್ಕರ ಅಷ್ಟು ಹೋರಾಟ ಮಾಡಿಕೊಟ್ಟರು. ಸೊ ಅಂತ ಜಿಲ್ಲೆಯಿಂದ ಬಂದಂತ ನಾವು ಹಿಂದುಳಿದ ವರ್ಗದವರೆಲ್ಲ ಒಗ್ಗಟ್ಟಾಗಿ ಒಂದು ಸಮೀಕ್ಷೆ ಪರವಾಗಿ ನಿಲ್ಲಬೇಕು, ನಮ್ಮ ಹಕ್ಕುಗಳನ್ನ ಪಡಿಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಹೇಳಿ ಇವತ್ತಿನ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಂಡ ಜಾಗೃತ ಕರ್ನಾಟಕದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜಾಗೃತ ಕರ್ನಾಟಕದವರು ನಾನು 2020 ಚುನಾವಣೆಯಿಂದ ಮುಂಚಿನಿಂದ ಅವ್ರು ಹೋಗ್ತಾ ಇದ್ದೀನಿ. ಅವ್ರು ಯಾವಾಗಲೂ ಕೂಡ ಇದೇ ರೀತಿ ಸಾಮಾಜಿಕವಾಗಿ ಕಳಕಳಿ ಇಟ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಅವರು ಕಳೆದ ಚುನಾವಣೆಯಲ್ಲೂ ಕೂಡ ಹಿಂದುತ್ವ ಅನ್ನೋದು ಏನಿದೆ ಅದು ಸಮಾಜಕ್ಕೆ ಮಾರಕ. ಹಾಗಾಗಿ ಹಿಂದುತ್ವವನ್ನು ಪ್ರತಿಪಾದಿಸುವಂತ ಬಿಜೆಪಿ ಪಕ್ಷಕ್ಕೆ ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿ ನಮ್ಮ ಪರವಾಗಿ ಚುನಾವಣೆಯಲ್ಲೂ ಕೂಡ ಪ್ರಚಾರ ಮಾಡಿದ್ರು. ಮತ್ತು ಈಗಲೂ ಕೂಡ ಸಂವಿಧಾನದ ಆಶಯಗಳಿಗೋಸ್ಕರ ಅದರ ಮೌಲ್ಯಗಳನ್ನು ಹಿಂದಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಈ ಜಾತಿ ಸಮೀಕ್ಷೆಯಿಂದ ಹಿಂದುಳಿದು ನ್ಯಾಯ ಸಿಗುತ್ತೆ. ಹಾಗಾಗಿ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲ ತಾಲೂಕುಗಳಲ್ಲಿ ಹಿರಿಯರು ಈ ಒಂದು ಅರಿಮೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರಿನಲ್ಲಿ ಮಾಡಿದ್ದಾರೆ, ಕಳೆದ ಬಾರಿ ತುಮಕೂರು ಮತ್ತು ಕೋಲಾರದಲ್ಲಿ ಕೂಡ, ತುಮಕೂರು ಮತ್ತು ರಾಯಚೂರಲ್ಲಿ ಹೀಗೆ ಎಲ್ಲ ತಾಲೂಕುಗಳಲ್ಲೂ ಕಾರ್ಯಕ್ರಮಗಳನ್ನು ಮಾಡಿ ಹಿಂದುಳಿದವರಿಗೆ ಸಂಘಟನೆ ಮಾಡೋದು ಅರಿಮೋತ್ಸವ ಅಂತ ಹೇಳಿ ಜಾಗೃತ ಕರ್ನಾಟಕವನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಅದೇ ರೀತಿ ಇವತ್ತು ನಮ್ಮ ದಲಿತ ವಿದ್ಯಾರ್ಥಿ ಒಕ್ಕೂಟಗಳು, ಸಂಶೋಧಕರ ಸಂಘಗಳು ಮತ್ತು BCM ಹೀಗೆ ವಿದ್ಯಾರ್ಥಿಗಳ ಸಂಘಗಳು, ಮೈಸೂರು ವಿಶ್ವವಿದ್ಯಾಲಯಗಳು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನಾನು ಮಾತನಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.